ನೀನು ಮದುವೆ ಮಾಡ್ಬೇಕಂತೇಳಿ ಗಂಡು ನೋಡಕ ಬೆಂಗಳೂರಿಗೆ ಹೋಗಿ ಬಂದಿನಿ. ಮತ್ತೆ ಇನ್ನೇಗ ಶೋಭರಾಜಪ್ಪ ಮನೆಗೆ ಹೋಗಿದ್ನಂದು ನಿನಗೆ ಹಂಗ ಸುಳ್ಳು ಹೇಳಿ ನಾಳೆ ನಿನ್ನ ಮದುವೆ ಆಗೋ ಗಂಡ ಹೆಂಗದನಂದ್ರ ಒಳ್ಳೆ ರಾಜ್ಕುಮಾರ್ ಇದ್ದಂಗ ಅದಾನಂತೀನಿ. ಹೆಂಗಿರಲಿ ನಮ್ದೇನಂಗ ಮಾತ್ರ ಇರಬಾರ್ದವ. ಅಷ್ಟ ಯಾಕ ಕೈ ತುಂಬ ರೊಕ್ಕ ಐತಿ ಓಡಾಡಕ್ ಕಾರ್ ನೀ ಏನ್ರ ಅವ್ನ ಲಗ್ನ ಐತಿ ಅಂದ್ರೆ ಭಾಳ ಚಲೋ ಆಕತ್ ನೋಡವ ಮಗಳ. ಯಾರು ಕಾಣದೂರು ಯಾರು ಎಲ್ಲ ದೂರು ಅಲ್ಲೇ ನಾನು ಹೀಗಿರಲಿ ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ 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 ತಗಲಾಕೊಂಡೆ ನಾನು ಕೋರೆ ಬಸವಣ್ಣನ ಕೈಲಿ ತಗಲಾಕೊಂಡೆ ನಾನು ಬೇಡಿ ಬಸವಣ್ಣನ ಕೈಲಿ ತಗಲಾಕೊಂಡೆ ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ 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 ಛೇ ಹುಟ್ಟಬಾರ್ದ್ರೆ ಹೆಣ್ಣಾಗಿ ಒಟ್ಟ ಹುಟ್ಟಬಾರ್ದು. ಹೆಣ್ಣಾಗಿ ಹುಟ್ಟಿದ ಮೇಲೆ ಈಗ ಒಂದು ನಮ್ಮವಂತ್ರ ಇದ್ರೆ ಇಲ್ಲಾರ್ದಂಗೆ ಬರೇ ನನ್ನ ತಲೆ ನುಸ್ತೈತಿ. ಯಾರ ಕಳೆದ ಹೊರ ಏನೇನ್ರಿ ಹೇಳೋದು ಸೀನ್ ಕಟ್ ಮಾಡಿಸೋದು. ನಮ್ಮ ತಾಯಿಗಳು ಇಂಥ ತಾಯಿಗಳು. ನಮ್ಮಪ್ಪ ಸತ್ತು ನಮ್ಮವ್ವ ಬದುಕಿದ್ರೆ ಭಾಳ ಚಲೋ ಐತ್ರಿ. ಆದರೂ ಯಾಕೋ ಏನೋ ಇವತ್ತು ನಮ್ಮ ಶಶಿ ಜೀವ ಭಾಳ ಅಂದ್ರೆ ಭಾಳ ಹಾಲು ತುಪ್ಪದ ತವರವ್ವ ಗಂಜಗೆ ಗತಿ ಇಲ್ಲಿಲ್ಲವ್ವ ಇಲ್ಲವ್ವ ಹೊಟ್ಟೆಗ ಸಂಕಟ ಆಕೈತಿ ಬ್ರಹ್ಮ ಗಂಟು ಬಿದ್ದಾನ ನಮ್ಮವ್ವ ನನ್ನ ಹನಿ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ ನನ್ನ ಹನಿ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ ಹೆಣ್ಣಾಗಿ ಹುಟ್ಟಬಾರದವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ತಾಯಿ ಹಡೆದವ್ಗ ನೆನಸೈತಿ ಜೀವ. ನಾ ಹಾದಿರ್ದು ಹೊಂಟ್ರೆ ಸಾಕ್ರಿ ಯಾವ್ದು ಕಣ್ಣು ಹೊಡಿತೈತು ಯಾವ್ದನ್ನ ನುಡಿಸಿ ಹಾಕೈತು. ನನಗೊಂದ್ರು ಸಾಕಾಗೈತ್ರಿ. ನಮ್ಮಪ್ಪನ ಮದುವೆ ಮಾಡ್ದಾಗ ಚಲೋ ಆತ ಇಲ್ಲಂದೆ ಯಾರ ಕರ್ಕೊಂಡ ಚಲ್ ಜಾಯಿ ಅಂತ ಹೋಗ್ಬಿಡ್ತೀನಿ ಅತ್ತಾಗ. ನೀನೇ ನೀನೇ ಮನಸ್ಸೆಲ್ಲ ನೀನೇ 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 ಕನಸಲ್ಲೋ ನೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ನಾ ಹೀಗೆ ಬಾಳಲಿ ನೀನೇ ನೀನೇ ನನಗೆಲ್ಲ ನೀನೇ ಅದು ನೀನೇ ಇರಲಾರ ಗೆಳೆಯ ಎಂದಿಗೂ ನಾನಿನ್ನಾಗಲಿ ಕುಣಿದಾಡುವ ನಿನ್ನದೇ ಬಲವನ್ನು ಚೆಲ್ಲಿ ಶಿವರಾಣೆ ಪ್ರೇಮರಾಣೆ ನನ್ನ ಪ್ರೀತಿ ನಿನಗೆ ಉಲ್ಲಾಸದ ಹೂ ಮಳೆ ಗೊತ್ತಿದೆ ನಾನು ಸಂತೋಷದ ಹೋಗಲೇ ಎದುಗುತ್ತಿದೆ ಎಲ್ಲೆ ಪಾದವನಿ ನೋಟವನಿ ನಾ ಬರೆವಾಲೆ ಕದರಿ ನನಗೆ ಉಲ್ಲಾಸದ ಉಳ್ಳಗಡೆ ಹೊಸ ಚಿಗವದಳ ಉರುಪಿಗೆ ಎತ್ತಿ ಒಳ ಚಿಗವ ರಚ್ಚಿಗೆ ಎದ್ದಳ ನಿಂದ ಮುಂಜಾನೆ ಕಾಕೆ ಹದಿರ ಮಣ್ಣು ಜಾಲೆ ಮದಿರ ಗಣಾಲೆ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ
ಒಗಿದಿದೆ ನಿಂತ ಕಿಡಿಕ್ಯಾಗ ಓಡಿ ಹಿಡಿದು ನೀ ಬರುವಾಗ ಒಗಿದಿದೆ ನಿಂತ ಕಿಡಿಕ್ಯಾಗ ಸಾತ ನಿನ ಮ್ಯಾಗ ಬೆಟ್ಟ ಬಳಿದಿ ಮನದಾಗ ಬನ್ನಿ ಮುಡಿ ಹಬ್ಬದಾಗ ಪಟಗ ಸುತ್ತಿ ನಿಂತಾಗ ಕೊಳನೂರು ಕೃಷ್ಣ ಬೆಳ್ಳಿ ರಥದ ಮ್ಯಾಲೆ ಬಂದಾಗ ಅತ್ತಿ ಅಂದ ನಿಮ್ಮವ್ವಾಗ ಮಾವ ಅಂದ ನಿಮ್ಮಪ್ಪಾಗ ಅತ್ತಿ ಅಂದ ನಿಮ್ಮವ್ವಾಗ ಮಾವ ಅಂದ ನಿಮ್ಮಪ್ಪಾಗ ಮನಸ್ಸಾತ ನಿನ್ನ ಮ್ಯಾಲ ಮನಸ್ಸಾತು ನಿನ್ನ ಮ್ಯಾಲ ನಮ್ಮೂರ ಜಾತ್ರೆಗ ಕನ್ನಡಿನ ಮೇಲೆ ಬಿದ್ದ ಇನ್ನ ಕೆಂಪನ ಆಗಲ್ಲಕ ಹೊರಗಿ ಕಡಲಿನ ಮುತ್ತ ಇನ್ನ ಕೆಂಪನ ಆಗಲ್ಲಕ ಹೊರಗಿ ಕಡಲಿನ ಬತ್ತ ಆ ಜಾತ್ರೆಯ ಕಟ್ಟಲಗ ಜೀವ ಒದ್ದಾಡಿ ಹೋದ ಆ ಜಾತ್ರೆಯ ಕಟ್ಟಲಗ ಜೀವ ಒದ್ದಾಡಿ ಹೋದ ಮೈ ಕೈಯೆಲ್ಲ ನೋವಾಗಿದ್ದ ಸೋತ ಮೈ ಕೈಯೆಲ್ಲ ನೋವಾಗಿದ್ದ ನಾ ಹೋಗಿ ಸೋತ ಬೆಂಗಳೂರು ತಿರುಗಿನಿ ಬೆಳಗಾವ ತಿರುಗಿನಿ ಬೆಂಗಳೂರು ತಿರುಗಿನಿ ಬೆಳಗಾವ ತಿರುಗಿ ಅದಿನಾಡ ಡ್ರೈವರ ಹುಡುಗಿ ಅದಿನಾಡ ಡ್ರೈವರ ಇಲ್ಲ ನನ್ನ ಹುಡುಗಿ ಇದು ನನಗ ಏಕ್ ನಂಬರ ಹುಡುಗಿ ಕರೆದಿ ಏಕ್ ನಂಬರ ಹೀರ ಹುಡುಗಿ ಹೀರ ಹೀರ ಹುಡುಗಿ ಹೀರ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿದ್ದಲ್ಲಿ ನಿನ್ನ ಸಲುವಾಗಿ ಕೆಟ್ಟೈತಿದ್ದಲ್ಲಿ ಕೂಗಿ ಅತ್ತೈತಿ ಚೂ 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 ಹಾರ ಹೊಡೆಯವ ಪೌ 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 ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ ಸಡಗ ಸಿಕ್ಕರ ಬಾಳ ಹುಡುಗಿ ಕೆಮ್ಮನ ಮಾಡಿ ಸಡಗ ಸಿಕ್ಕರ ಬಾಳ ಹುಡುಗಿ ಕೆಮ್ಮನ ಮಾಡಿ ಕರಜಾಲಿ ಮುಳ್ಳ ನಗತಾವ ಕಣ್ಣಾಗ ಚುಚ್ಚಿ ಹಳದೇನೋ ಗೆಳೆಯ ನಿಜವಾದ ಕಹಣಿಯ ಹಚ್ಚಿ ಸಿಟ್ಟಿದ್ರ ನಿಲತೇನ ನಾ ಕಣ್ಣ ಮುಚ್ಚಿ ಸಿಟ್ಟಿದ್ರ ನಿಲತೇನ ನಾ ಕಣ್ಣ ಮುಚ್ಚಿ ಹೊಗಾಡಿ ಬೆಂಕಿಯ ಹಚ್ಚಿ ಕೆಂಪನ ಗಲದ ಪೋರೆ ಒಳ್ಳೆ ನೋಡ್ಬ್ಯಾಡ ನನ್ನ ಮಾರಿ ಸುಂದರ ನೀ ನಗಬೇಡ ನನ್ನ ನೋಡಿ ಕೂಡಲ ಸೀಮೆಯ ಮನ್ಮಥನಾಳು ಇದೆಯ ಮಾಡಲು ಹೆದರಿಕೆಯೇ ಆರೆ ನನ್ನ ಹತ್ತಿರ ಏನ ಒಮ್ಮೆ ಮದುವೆಗಿದೀವಿ ಅನ್ನಕತ್ತಿ ಯಾಕ ನಿನ್ನೇನೋ ನಿಮ್ಮ ಅಪ್ಪ ಹಸಿ ಬಿಸಿಯಾಗ ಮಾಡ್ಯಾನ ಮತ್ತ ಯಾಕ ಒಮ್ಮೆ ಗಿಮ್ಮೆ ಅಂತ ಬಾಳ್ ಮಾತ್ರ ಕತ್ತಿಯಲ್ಲ ನಾ ಯಾರ ಗೊತ್ತೈತಿಲ್ಲ ದೊಡ್ಡ ಮಗಳು ಉಮ್ಮಾಸ್ರಿ ಅದನ್ನ ನಾವು ಉಮ್ಮಾಸ್ರಿ ನೀ ದೊಡ್ಡಣ್ಣನ ಮಗಳಾರ ಇರು ಸಣ್ಣವನ ಮಗಳಾರ ಇರು ಇಂದಲ್ ನಾಳೆ ನನ್ನ ಹೆಣ್ತಿಗಾಕದಿ ನನ್ನ ಚಿನ್ನ ಅದಕ್ಕೆ ಹಿಂಗೆ ಮಾಡಬೇಡ ಅನ್ನಿ ಅಯ್ಯಯ್ಯಯ್ಯ ಆಡ್ದಾಗಿನ ಬದನೆಕಾಯಿ ಬಚ್ಚ ಸಾಕ್ ಬಿಡು ಎಷ್ಟರ ಪಡ್ಕೋತಿ ಏ ಹುಡುಗಿ ನೀ ಬೇಕಾದಂದ್ರು ನಾ ನೀನು ಒಟ್ಟ ಬಿಡುದಿಲ್ಲ ನಿನ್ನ ಮದುವೆ ಮಾಡ್ಕೋಬೇಕಂತೇಳಿ ಆ ಮಗ ನಿಮ್ಮ ಪುಷಟ್ಟಿಗೆ ಪುಗ್ಶೆಟ್ಟಿ 5,000 ರೂಪಾಯಿ ಕೊಟ್ಟಿನಿ ಗೊತ್ತಾಯ್ತಿಲ್ಲ ನಿನಗ ಏನಿ ರೊಕ್ಕ ಯಾರಿಗೆ ಕೊಟ್ಟಿಲ್ಲ ನೀ ಯಾರಿಗೆ ರೊಕ್ಕ ಕೊಟ್ಟಿ ನೋಡ ಹೋಗಿ ಅವ್ರನ್ನ ಮಾಡ್ಕೋ ನಾ ಯಾರು ಗೊತ್ತೈತಿಲ್ಲ ನಿನಗ ಗೊತ್ತಾಯ್ತಲ್ಲ ನನ್ನ ಬಾಳ ಬೆಳಗು ರಾಜ್ಕುಮಾರಿ ನೀನೇ ನನ್ನ ಶ್ರೀಮತಿ ಅಂತ ಅವ್ 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 ನನ್ನ ಸಿರಾಗಿನ ಸೂರ ಅಂತೂ ಇಂತೂ ನಿನಗ ನನ್ನ ಮೇಲೆ ಮನಸ್ಸಾಗೈತಿ ಅನ್ನಬಾರ್ದ ಏ ಬಂಗಾರಿ ಹಾ ನೀ ಅಂದ್ರ ನನಗ ಪಂಚ ಪ್ರಾಣ ಓಹೋ. ನಿನಗೋಸ್ಕರ ಈ ಜೀವ ಬಿಡಂದ್ರು ಬಿಡ್ತೀನಿ ಆದ್ರ ನೀ ಮಾತ್ರ ನನ್ನ ಕೈ ಬಿಡಾಡ ಅಯ್ಯೋ ನನ್ನ ಹುಡುಗ ಹೃದಯಕ್ಕೆ ಹುಡುಗ ನನಗೂ ನಿನ್ನ ಮೇಲೆ ಬಾಳ ಅಂದ್ರ ಬಾಳ ಮನಸ್ಸು ಐತ್ರಿ ಸಾಧು ಮಾವಾರ
ಹಂಗಂದ್ರ ನಿನ್ನೊಂದು ಮಾತು ಕೇಳಿ ಕೇಳು ನನ್ನ ರಾಜ. ಆ ಮಂಗ್ಯಾನ ಮಗ ಕೋಮೇನ ಮಗ ನಿನ್ನ ಮನಸ್ಸಿಲ್ಲ ತಾನೆ? ಅವನ ಮೇಲೆ ನನ್ನ ಮನಸ್ಸ ಎಂತದ್ದು ಇಲ್ಲ ನೋಡ. ಅವನಿಗೆ ಬರೀ ಸುಮ್ಮನೆ ನಾಟಕ ಮಾಡ್ತೀನಿ. ನನಗೇನು ಅವನ ಮೇಲೆ ಮನಸ್ಸಿಲ್ಲಪ್ಪ. ಹಂಗಂದ್ರ ಅವ್ನ ಮ್ಯಾಗ ಮನಸ್ಸಿಲ್ಲ ನಂಗೆ ಆತ್ ಬಿಡು. ಪಟ್ಟ ಇಲ್ಲ. ಬಾರೇ ನನ್ನ ಚಂದನದ ಗೊಂಬೆ, ಶುರುವಾಗಲಿ ಪ್ರೇಮದ ಚೈತ್ರ. ಪ್ರೇಮಾಂಜಲಿ ಬೇಗ ಬಾರು ವೀರ ಕನ್ನಡಿಗ ಚೈತ್ರದ ಚಂದ್ರಮ. ಹಚ್ಚಿ ಮೈ ತಳದಿನ ಚಂದ ಐತಿ ನಿನ್ನ ಮೈಗುಣ ಹಚ್ಚಿ ಮೈ ತಳದಿನ ಸೌಂದರ್ಯದಾಗಲಿ ಬೆಂಗಿನ ಅದ ಹೊಡಿಸಿ ಮಾರ್ಗನ ಸರಕಿನ ಹುಡುಗುರುನ ತುಂಡಿಗೆ ನಡೆದನ ಇದು ಚಂದ ಐತಿ ನಿನ್ನ ಮೈಗುಣ ಹಚ್ಚಿ ಮೈ ತಳದಿನ ಇದು ಚಂದ ಐತಿ ನಿನ್ನ ಮೈಗುಣ ಹಚ್ಚಿ ಮೈ ತಳದಿನ. ಕನ್ಯಾದಾನ ಕರಿವಿ ಮೌನ ಪಡೆಯಕ ಎಲ್ಲ ಗೆಳತಿಗೆ ಕನ್ಯಾದಾನ ಹಸರಣಿ ನೀನ ಹೆಚ್ಚಿಕೊಂಡವಿಲ್ಲ ಗೆಳತಿಗೆ ಕನ್ಯಾದಾನ ಕರಿವಿ ಮೌನ ಪಡೆಯಕ ಎಲ್ಲ ಗೆಳತಿಗೆ ಕನ್ಯಾದಾನ. ಫೆಬ್ರವರಿ 14 ವರ್ಷ ಮಾಡ ಹುಡುಗಿ ಬರಬೇಕ ಚಂದ ಇದೆಲ್ಲ ಮೈಗುಣ ಹಚ್ಚಿ ಮೈ ತಳದನ ಅಲ್ಲಿ ನೋಡಲ್ಲಿ ನಿಮ್ಮ ಅಪ್ಪ ಹೆಂಗ್ ಬರತ್ತಾನ. ಒಳ್ಳೆ ಕಪ್ಪಿ ನುಗ್ಗಿದ ಅವನಿಗತ್ತೆ ಅವ್ ಬಂದ ತಿಳಿ ನೀನು ಬರೀ ಪುಟಾಳ ಮಾತ ಹೇಳ್ತಾನ. ನಾನು ಬರ್ತೀನಿ ತೋ ಬರ್ಲ. ಟಾಟಾ ಬಾಯ್ ಬಾಯ್. ಹೋಗ್ಲ ಯವ್ವ ಯವ್ವ ನನ್ನ ಮಗಳ ನೀ ಏನ ಬೆರಿಕದಿಯ. ಯವ್ವ ಯವ್ವ ನನ್ನ ಮಗಳ ನೀ ಏನ ಬೆರಕ ಮುಳ್ಳ ಹುಡುಗರ ಕೈಯ ಹಿಡಿದು ನೀ ತುಂಬಿ ಯವನ ಮಗ ಏನ ಬೆರಕಂತಿ ಯವನ ಮಗಳ ಏನ ಬೆರಕಂತಿ. ಸಣ್ಣಕಿ ಇದ್ದಾಗ ಗಂಡ್ರೊಟ್ಟಿ ಮಾಡಿ ಇಲ್ಲೋ ನಿಮ್ಮ ಅವ್ವ ನಿಮ್ಮ ಚಿಗವನ ಕಡೆ ಬೆಂಗ್ಳೂರ್ಗೆ ಹೋಗಿ ಬನ್ನಿ. ಹಂಗ ಶಿವರಾಜಪ್ಪನ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬನ್ನಿ. ಯಾಕ ಏನಾರ ಇತ್ತನ ಕೆಲಸ? ಯಪ್ಪ ನಿನಗೆ ಸ್ವಲ್ಪ ತೆಲ್ಲಾಗ ಬುದ್ಧಿ ಐತನ? ಯಾಕವ್ವ ಏನಾಯ್ತು ಮಗಳ? ಯಾಕಂತ ಕೇಳ್ತಲ್ಲ ನಿನ್ನವನ ಅಲ್ಲ. ವಯಸ್ಸಿ ಬಂದ ಮಗಳು ಅದಳ, ಆಕೆಗೊಂದು ಗಂಡ ನೋಡ್ಬೇಕು, ಆಕೆಗೊಂದು ಮದುವೆ ಮಾಡ್ಕೊಂಡು ತೆಲ್ಲಾಗ ಬುದ್ಧಿಲ್ಲ ನಿನ್ನವನ. ಯಪ್ಪ ನೀನ ಮದುವೆ ಮಾಡ್ದಿ ಚಲೋ ಆತ. ಇಲ್ಲ ಅಂದಿ ನಾ ಯಾರಿಗಾರ ಮಾಟ ಮಾಡಿಸಿ ನಾನು ಹೋಗ್ತೀನಿ ಅವ್ರ ಜೊತೆ. ಹಿಂಗಾತನ ಇದು? ಹಂಗೇನಾರ ಮಾಡಿ ನಮ್ಮ ಅಪ್ಪನ ಮಾನ ಮರ್ಯಾದೆ ಕಳಿಬೇಡ. ನಿಮ್ಮ ಅವನ ನೀನು ಮದುವೆ ಮಾಡ್ಬೇಕಂತೇಳಿ ಗಂಡು ನೋಡಕ್ಕೆ ಬೆಂಗ್ಳೂರ್ಗೆ ಹೋಗಿ ಬಂದಿನಿ. ಮತ್ತಿನ್ನೇಗ
ಶೋಭರಾಜಪ್ಪ ಮನೆಗೆ ಹೋಗಿದ್ನಂದು ನಿನಗೆ ಹಂಗ ಸುಳ್ಳ ಹೇಳಿ ನಾಳೆ ಬೇ ನಿನ್ನ ಮದುವೆ ಆಗೋ ಗಂಡ ಹೆಂಗದನಂದ್ರ ಹೆಂಗದನ ಒಳ್ಳೆ ರಾಜ್ಕುಮಾರ್ ಇದ್ದಂಗ ಅದಾನ ಅಂತೀನಿ. ಹೆಂಗಿರಲಿ ನಮ್ದೇನಂಗ ಮಾತ್ರ ಇರಬಾರ್ದವ. ಅಷ್ಟ ಯಾಕ ಕೈ ತುಂಬ ರೊಕ್ಕ ಐತಿ ಓಡಾಡಕ್ ಕಾರ್ ನೀ ಏನ್ರ ಅವ್ನ ಲಗ್ನ ಆದ ಅಂದ್ರೆ ಬಾಳೆ ಚಲೋ ಆಕತ್ ನೋಡವ ಮಗಳ. ಕರನ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೈವ ತಂದವರು ಎಂದು ನಾನು ಬಾಳೆನೆ. ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನಂತ ಮಗಳು ಇಲ್ಲ ಅಯ್ಯೋ ನಿನ್ನ ಬಾಳಲ್ಲಿ ನೀನೇ ಎಲ್ಲ ನೀನೆ ನನ್ನ ಜೀವ ನೀನೆ ನನ್ನ ದೈವ ಯಾವ ದೇವ ತಂದ ಬರವ ಎಂದು ನನ್ನ ಕಣ್ಣಿಗೆ ಹೋಗೋಣಪ್ಪ ಮನೆಗೆ ಹಂಗಂದ್ರೆ ನಡಿ ಮತ್ತೇನೈತಿ ರೊಟ್ಟಿ ತಿಂದ ಮನ್ಕೊಂದ್ರ ನಡಿ. ಬಾರಪ್ಪ ಓ ನನ್ನ ತಾಯಿ ದುರ್ಗಾಮಾತಿ, ಇಡೀ ಕೋಟಿ ಜನರನ್ನು ನಿನ್ನ ಮಡಲಿಗೆ ಹಾಕಿಕೊಂಡು ಸಾಕಿ ಸಲಿತಿರುವೆ ಹಾಗೆ ಬಡತನ ಎಂಬ ಸಾಗರದಲ್ಲಿ ಈಜುತ್ತಿರುವ ಈ ನಿನ್ನ ಮಗನನ್ನು ಕಾಪಾಡು ಭಾರ ನಿನ್ನದಮ್ಮ ತಾಯಿ. ಅದರಂತೆ ನನ್ನ ತಮ್ಮನಿಗೆ ಒಂದು ಒಳ್ಳೆಯ ಉದ್ಯೋಗ ದೊರಕಿಸಿದ ತಾಯಿ. ಅದೇ ರೀತಿ ಇನ್ನೊಬ್ಬ ನನ್ನ ತಮ್ಮನನ್ನು ನಿನ್ನ ಮಡಲಿಗೆ ಹಾಕಿಕೊಂಡು ಅವನಿಗೆ ಒಂದು ಉದ್ಯೋಗ ದೊರಕಿಸಿದರೆ ಈ ನಮ್ಮ ಸಂಸಾರ ಆನಂದ ಸಾಗರ ಆಯ್ತು ತಾಯಿ. ಯಾಕೆ ಸ್ವಾಮಿ ಒಬ್ಬರೇ ನಿಂತ್ಕೊಂಡು ಏನೇನೋ ಮಾತನಾಡ್ತಾ ಇದ್ದೀರಲ್ಲ? ಏನು ರಕ್ಷಿತ, ಆ ತಾಯಿ ದುರ್ಗಾ ಮಾತೆಗೆ ಬೇಡಿಕೊಳ್ಳುತ್ತಿದ್ದೇನೆ. ಅಂತೂ ನಾವು ಬಯಸಿದ ಹಾಗೆ ನಮ್ಮ ಸಂಸಾರ ನಡೆದರೆ ಅಷ್ಟೇ ಸಾಕು. ನೋಡಿ ಸ್ವಾಮಿ, ಆ ತಾಯಿ ದುರ್ಗಾ ಮಾತೆ ನಮ್ಮ ಜೊತೆ ಇರುವವರೆಗೂ ನಾವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಕಾಗಿಲ್ಲ ರೀ. ರಕ್ಷಿತಾ,
ನನ್ನ ತಂದೆ ತಾಯಿ ತೀರಿದ ಮೇಲೆ ಈ ನನ್ನ ತಮ್ಮಂದರನ್ನು ತುತ್ತಿಟ್ಟು ಉಳಿಸಿ ತಿನಿಸಿ ದೊಡ್ಡವರನ್ನಾಗಿ ಬೆಳೆಸಿದ್ದೇನೆ. ಆ ನನ್ನ ತಮ್ಮಂದರನ್ನು ನಿನ್ನ ಹೊಟ್ಟೆಯ ಮಕ್ಕಳು ಎಂದು ತಿಳಿದು ಅವರನ್ನು ಜೋಪಾನ ಮಾಡಬೇಕು. ಸ್ವಾಮಿ, ಅವರಿಬ್ಬರು ನನ್ನ ಮೈದುನರಲ್ಲರಿ. ಸ್ವತಃ ನನ್ನ ಹೊಟ್ಟೆ ನುಟ್ಟಿದ ಮಕ್ಕಳು ಅಂತ ತಿಳಿದು ನಾನು ಅವರನ್ನ ಜೋಪಾನ ಮಾಡ್ತೀನಿ. ಲೇ ರಕ್ಷಿತಾ, ನಿನ್ನಂಥ ಹೆಂಡತಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯಕನೇ. ನನ್ನ ಬಾಳಿನಲ್ಲಿ ಬಂದು ನನ್ನ ಬಾಳಿನ ಜ್ಯೋತಿ ನೀನು. ಸಾಕು ಮಾಡ್ರಿ ಈ ನಿಮ್ಮ ಸಿಹಿ ತುಂಬಿದ ಸಿಹಿ ಮಾತುಗಳನ್ನು. ನನ್ನನ್ನು ಹೊಗಳೋದಕ್ಕೆ ಶುರು ಮಾಡಿದ್ರೆ ನೀವು ನಿಮ್ಮನ್ನೇ ಮರ್ತು ಬಿಡ್ತೀರಾ ಅಂತ ಕಾಣಿಸತ್ತೆ. ರಕ್ಷಿತಾ, ಸತಿಪತಿಗಳ ದಂಪತ್ಯ ಜೀವನ ಸಿಹಿ ಸಕ್ಕರೆಯಿಂದ ಸಾಗಿದರೆ ಎಷ್ಟೊಂದು ಸುಂದರ ಅಲ್ಲವೇ ಚಿನ್ನ? ಹೌದು ಸ್ವಾಮಿ, ಸಂಸಾರದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಸುಗಮವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು. ಅಂದಾಗ ಈ ನಮ್ಮ ಸಂಸಾರವನ್ನು ಗೆಲ್ಲಲು ಸಾಧ್ಯ. ರಕ್ಷಿತಾ, ನನ್ನ ಬಾಳಿನಲ್ಲಿ ಬಂದು ನನ್ನ ಧ್ರುವತಾರೆ ನೀನು. ನೀನಾಡುತ್ತಿರೋ ಮಾತುಗಳನ್ನು ಕೇಳುತ್ತಾ ನಿಂತರೆ ನನ್ನನ್ನು ನಾನೇ ಮರೆಯುವೆ. ಇದೇ ಸಂತೋಷದಲ್ಲಿ ಒಂದು ಹಾಡನಾದರೂ ಹಾಡಬಾರದೆ? ನಿಮ್ಮ ಇಷ್ಟ ಇದ್ದಂತೆ ಆಗಲಿ ರಾಜ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಏನು ಅಣ್ಣ ಅತ್ತಿಗೆ ಬಹಳ ಸಂತೋಷದಿಂದ ಇದ್ದೀರಿ, ಏನು ವಿಷಯ? ಏನಿಲ್ಲ ಬಾರಪ್ಪ, ನೀನು ಕೂಡ ಸಂತೋಷದಿಂದ ಬಂದಲ್ಲ, ನಿನ್ನ ವಿಷಯ ಏನಪ್ಪ? ಅಣ್ಣ, ಇವತ್ತು ನಾನು ಆ ಶೋಭರಾಜ್ ಮತ್ತು ದೇವರಾಜ್ ನಡೆಸುತ್ತಿದ್ದ ಡ್ರಗ್ಸ್ ಮಾಫಿಯಾ ದಂಧೆಯನ್ನು ಹಿಡಿದು ಸರ್ಕಾರಕ್ಕೆ ಒಪ್ಪಿಸಿದ್ದಕ್ಕಾಗಿ ಸರ್ಕಾರದವರು ನನಗೆ ಒಳ್ಳೆಯ ನಿಷ್ಠಾವಂತ ಆಫೀಸರ್ ಅಂತ ಬೆನ್ನು ತಟ್ಟಿದರು. ನೀನು ಮಾಡೋ ಒಳ್ಳೆ ಕೆಲಸಪ್ಪ. ಆದರೆ ಕೋಟ್ಯಾಂತರ ಬೆಲೆಯ ಬಾಳುವ ಅವರ ದಂಧೆಗಳನ್ನು ನಿಲ್ಲಿಸಿದ ಮೇಲೆ ನಿನ್ನನ್ನು ಏನಾದರೂ ಮಾಡುತ್ತಾರೆ ಅಂಜಿಕೆಪ್ಪ, ಅಂಜಿಕೆ. ಅಣ್ಣ, ಈ ಹುಲಿಯನ್ನು ಮುಟ್ಟುವ ಧೈರ್ಯ ನನ್ನ ಮಕ್ಕಳಿಗೆ ಎಲ್ಲಿದೆ ಅಣ್ಣ?
ಒಂದು ವೇಳೆ ಬಂದರೆ ಅವರು ಋಣ ಈ ಭೂಮಿ ಮೇಲೆ ಇರಲ್ಲ. ಆದರೆ ಅವರ ವಿರೋಧ ನಡೆದರೆ ಹೇಗಪ್ಪ? ಬೇಡಪ್ಪ ದರ್ಶನ, ಅವರ ವಿರೋಧ ನಿಲ್ಲುವುದು ಬೇಡ. ಎಂತಹ ಮಾತನ್ನು ಹೇಳ್ತಿರುವನ್ನ ಈ ನಿನ್ನ ತಮ್ಮನಿಗೆ? ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲೇಬೇಕು. ತಪ್ಪು ತಪ್ಪೇ. ಪೊಲೀಸರಿಗೆ ಸೆಂಟಿಮೆಂಟ್ ಇರಲ್ಲ. ಸೆಂಟಿಮೆಂಟ್ ಇದ್ದರೆ ಪೊಲೀಸೇ ಆಗಬಾರದು ಅನ್ನುವ ಸಿದ್ಧಾಂತ ಹೊಂದಿರೋ ಪೊಲೀಸನ್ನ ಪೊಲೀಸ್. ಎತ್ತ ತಾಯಿನೇ ಆಗಲಿ, ಎತ್ತ ತಂದಿನೇ ಆಗಲಿ, ಪ್ರಾಣ ಕೊಡುವ ಹೆಂಡತಿನೇ ಆಗಲಿ, ನೋ ಸೆಂಟಿಮೆಂಟ್. ಆಯ್ತಪ್ಪ, ನಿನ್ನ ಬುದ್ಧಿಯ ಮುಂದೆ ನಾನೇನು ಮಹಾ. ನಿನಗೆ ಹೇಗೆ ಅನಿಸುತ್ತೆ ಹಾಗೇ ಮಾಡು. ಆದರೆ ಮೈ ತುಂಬ ಕಣ್ಣಿಟ್ಟುಕೊಂಡು ಓಡಾಡಪ್ಪ. ನೋಡಿ ಸ್ವಾಮಿ, ನನ್ನ ಮೈದುನ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ಅಂತ ಬಂಡ ಶ್ರೀಮಂತರ ಪಾಲಿಗೆ ಸಿಂಹ ಸ್ವಪ್ನ ಅವನು. ಅಷ್ಟೇ ಏಕೆ, ಸಿಡಿದೆದ್ದು ನಿಂತಿದ್ದೆ ಆದರೆ ಕೆರಳದ ವೀರ ಕೇಸರಿ ನನ್ನ ಮೈದುನರು. ಅಂತೂ ಅತ್ತಿಗೆ ಮೈದನು ಒಂದಾದ ಮೇಲೆ ಈ ಅಣ್ಣನ ಮಾತು ಎಲ್ಲೇ ನಡಿಬೇಕು. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಅತ್ತಿಗೆ ಏನೋ ಸೀರಿಯಸ್ ಆಗಿ ಮಾತನಾಡುತ್ತಿರೋದಕ್ಕಿದೆಯಲ್ಲ, ಅದೇನಂತ ಹೇಳಣ್ಣ. ಬಾರಪ್ಪ ಸುದೀಪ, ಈಗ ಬಂದೀಯಾ? ಹೌದು, ಅವ್ರು ಯಾರು ಅಂತ ತಿಳಿಲಿಲ್ಲಪ್ಪ. ನಾನು ಕೂಡ ಇದೇ ಊರಿನವಳು. ಶ್ರೀಮಂತ ಶೋಭರಾಜನ ತಂಗಿ ರಮ್ಯಾ ಅಂತ ನನ್ನ ಹೆಸರು. ಓಹೋ, ಶ್ರೀಮಂತರ ಮನೆಯವರು ಈ ಬಡವರ ಮನೆಗೆ ಬಂದ ವಿಷಯ ಏನು ಅಂತ ತಿಳಿಯಲಿಲ್ಲ. ಅಣ್ಣ, ನಿಮಗೆ ತಿಳಿಸದ ಹಾಗೆ ನಾನು ಇವಳನ್ನು ಪ್ರೀತಿಸುತ್ತಿದ್ದೆಣ್ಣ. ಬೇಡ ಸುದೀಪ, ಬೇಡ. ಈ ಪ್ರೀತಿ ಪ್ರೇಮ ಅನ್ನುವುದು ನಮ್ಮಂತ ಬಡವರಿಗೆಲ್ಲ. ಅದು ಏನೇ ಇದ್ರೂ ಶ್ರೀಮಂತರ ಮಕ್ಕಳಿಗೆ. ಅದರಲ್ಲೂ ಇವಳ ಅಣ್ಣನಿಂದಲೇ ನಮ್ಮ ಸಂಸಾರ ಹಿಂದೆ ಬೀದಿಗೆ ಬಿದ್ದಿತ್ತು. ಈಗ ದೇವರ ಬರದಿಂದ ನಮ್ಮ ಸಂಸಾರ ಚೆನ್ನಾಗಿ ನಡುತ್ತಾ ಇದೆ. ಮೊದಲೇ ಇವರ ಅಣ್ಣ ನಮ್ಮನ್ನು ಕಂಡರೆ ಕೆಂಡ ಕಾರುತ್ತಾನೆ. ಅಂಥದರಲ್ಲಿ ನೀನು ಇವಳ ಪ್ರೀತಿ ವಿಷಯ ಗೊತ್ತಾದರೆ ಅಷ್ಟೇ. ಸುದೀಪ, ನಿಮ್ಮಣ್ಣನವರು ಹೇಳೋ ಮಾತು ಸತ್ಯವಾಗಿದೆಯಪ್ಪ. ನಿಮ್ಮಣ್ಣನವರು ಹೇಳಿದಾಗೆ ನೀನು ಇವಳನ್ನ ಮರ್ತು ಬಿಡಪ್ಪ. ನೋಡು ಸುದೀಪ, ಇವಳನ್ನು ಮರೆತು ನಿನ್ನ ಕೆಲಸ ಮುಂದುವರಿಸು. ನಿನಗೆ ಇವಳೇ ಬೇಕು ಅಂದರೆ ನಮ್ಮನ್ನೆಲ್ಲರನ್ನು ಮರ್ತು ಬಿಡಪ್ಪ, ಮರ್ತು ಬಿಡು. ಇದೇನು ಸುದೀಪ, ನಮ್ಮ ಅಣ್ಣ ಅದಕ್ಕೆ ದೇವತ ಮನುಷ್ಯರಂತ ಹೇಳ್ತಾ ಇದ್ದೆ. ಈಗ ನಮ್ಮಿಬ್ಬರ ಪ್ರೀತಿಯನ್ನು ಒಪ್ತಾ ಇಲ್ಲ ಅವರು. ನಡೀರಿ, ನಾವಿಬ್ಬರೇ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ನೋಡು ರಮ್ಯಾ, ನಮ್ಮ ಅಣ್ಣನ ವಿರುದ್ಧ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಮ್ಮ ಅಣ್ಣ ಒಪ್ಪಿದರೆ ಮಾತ್ರ ನಮ್ಮಿಬ್ಬರ ಮದುವೆ. ಇಲ್ಲ ಅಂದ್ರೆ ಏನು ಸುದೀಪ? ನೋಡು ರಮ್ಯಾ, ಇದುವರೆಗೂ ನಾನು ನೀನು ಕಂಡದ್ದು ಒಂದು ಕೆಟ್ಟ ಕನಸಂತ ತಿಳಿದು ನನ್ನನ್ನು ಮರೆತು ಬಿಡು. ನಿನ್ನ ಶ್ರೀಮಂತಿಗೆ ತಕ್ಕ ಹಾಗೆ ಒಬ್ಬ ಒಳ್ಳೆ ಹುಡುಗನನ್ನು ಮೆಚ್ಚಿ ಮದುವೆ ಮಾಡಿಕೊಂಡು ನಿನ್ನ ಸಂಸಾರ ಸಾಗಿಸು. ಇಲ್ಲ ಸುದೀಪ, ಇಲ್ಲ. ನಿನ್ನ ಬಿಟ್ಟು ಬಾಳುವ ಶಕ್ತಿ ನನಗಿಲ್ಲ. ನನಗೆ ನೀನು ಬೇಕು, ನನಗೆ ನಿನ್ನ ಪ್ರೀತಿ ಬೇಕು. ಸುದೀಪ, ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊ. ರಮ್ಯಾ, ಮೊದಲು ನನ್ನನ್ನು ಅರ್ಥ ಮಾಡಿಕೊ. ಹಾಗಾದರೆ ಸುದೀಪ, ಕಡೆದಾಗಿ ಒಂದು ಮಾತು ಹೇಳ್ತಾ ಇದ್ದೇನೆ. ನಿನಗೆ ನಾನು ಬೇಕು ಅಥವಾ ನಿಮ್ಮ ಮನೆಯವರು ಬೇಕೋ, ನೀನೇ ನಿರ್ಧಾರ ಮಾಡು. ರಮ್ಯಾ, ನನಗೆ ನಮ್ಮ ಮನೆಯವರನ್ನೇ ಮುಖ್ಯ. ನಮ್ಮ ಮನೆಯವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ. ಸುದೀಪ, ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಸರಿಯಾದ ಉತ್ತರನೇ ಕೊಟ್ಟಿದ್ಯಾ. ಹಾಗಾದ್ರೆ ನಿನ್ನನ್ನು ಬಿಟ್ಟು ಬಾಳ ಶಕ್ತಿ ನನಗಿಲ್ಲ. ನನಗೆ ಸಾವೇ ಗತಿ. ನಾನು ಸಾಯುವುದೇ ಸರಿ. ಯಾಕಮ್ಮ ಸಾಹಿತ್ಯ? ನಿಮ್ಮಿಬ್ಬರು ಪ್ರೀತಿ ಶ್ರೇಷ್ಠವಾದದ್ದು. ನಿಮ್ಮನ್ನು ಅಗಲಿಸಿ ನಾನು ಯಾವ ಪಾಪ ಕಟ್ಕೊಳ್ಳಮ್ಮ? ನಿಮ್ಮಿಬ್ಬರು ಪ್ರೀತಿ ಎಷ್ಟು ನಿಜ ಅಂತ ಪರೀಕ್ಷೆ ಮಾಡಿದ್ದೇನೆ. ನಿಮ್ಮ ಪ್ರೀತಿಗೆ ನಾನು ಒಪ್ಪಿಗಿದ್ದೆಮ್ಮ, ಒಪ್ಪಿಗಿದ್ದೆ. ಅಣ್ಣ, ಏನು ಹೇಳುತ್ತಿರುವೆ? ಹೌದಪ್ಪ ಸುದೀಪ, ನಿಮ್ಮಿಬ್ಬರ ಮದುವೆ ವಿಷಯವನ್ನು ಇವರ ಅಣ್ಣನ ಹತ್ತಿರ ಹೋಗಿ ನಾಳೆ ಮಾತನಾಡಿ ಬರುತ್ತೇನೆ. ನೋಡಿ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೋದೆ ಹೋದೆ ನಾನು. ನೀವು ನಿಜವಾಗ್ಲೂ ದೇವತಾ ಮನುಷ್ಯರೇ. ನನ್ನನ್ನು ಕ್ಷಮಿಸಿಬಿಡಿ. ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ. ಇರಲಿ ಎದ್ದೇಳಮ್ಮ. ಇದು ದೇವರ ಆಡಿಸುವ ಆಟ. ನಾವು ಇಲ್ಲಿ ಬರೇ ಪಾತ್ರಧಾರಿಗಳಷ್ಟೇ. ಆ ದೇವರು ನಿಮ್ಮಿಬ್ಬರಿಗೂ ಚೆನ್ನಾಗಿಟ್ಟಿರಲಿ. ಬನ್ನಿ, ಇದೇ ಸಂತೋಷಕ್ಕೆ ಎಲ್ಲರೂ ಒಳಗಡೆ ಹೋಗಿ ಸಿಹಿ ಊಟ ಮಾಡೋಣ.
ಅತ್ತಿಗೆ ಈಗ ಊಟದಕ್ಕಿಂತ ಮೊದಲು ನಮ್ಮ ಹೊಸ ಅತ್ತಿಗೆ ಬಂದಿದ್ದಾಳೆ. ಎಲ್ಲರೂ ಸೇರಿ ಒಂದು ಹಾಡೋಣ ಆಡೋಣ. ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರೆ ನಾಚನೆ ಬೇಕು, ಸ್ವರ್ಣವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆ ಒಳಗೆ ಆ ಸಾವಿರ ಕನಸುವಿದೆ. ನಮ್ಮ ಅಣ್ಣ ಇವರು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳೇ. ಅಣ್ಣ ನಮ್ಮ ಅಣ್ಣ ಇವೆ ನಮ್ಮ ಇವೆ, ಕೋಟಿ ಜನ್ಮ ಬಂದರು ಕೋಟಿ ಗೋಪುರ. ಹೈದಲ ಹೈಲ ಹೈದಲ ಹೈಲ ಹೈದಲ ಹೈಲ ಹೈಲಾಲ ಹೈದಲ ಹೈಲ ಹೈದಲ ಹೈಲ ಹೈದಲ ಹೈಲ
ನೀನೆ ಆಯುಧ ಈ ಅಂಗದಯದಲ್ಲಿ ನಂದೇ ಇಲ್ಲ ಮಾತೊಂದು ಗುಡ್ಡ ಆಟೇಲ ಕನ್ನಡ ಆ ದುರ್ಗದಲ್ಲಿ ಇವನು ನಾನಿಗ್ಗದ ಚಲದವನು ನೋಡು ದೇವರಾಜ್, ನಾವಿಬ್ಬರು ಈಗ ಒಂದೇ ದೋಣಿಯ ಪ್ರಯಾಣಿಕರು. ಸಂಚು ಮಾಡಿ ಹೊಂಚು ಹಾಕಿ ಈ ಮನೆಯ ಸರ್ವಾಸ್ತಿ ನಮ್ಮದಾಗಿಸಿಕೊಳ್ಳಲೇಬೇಕು. ಹೇಗಾದರೂ ಮಾಡಿ ಈ ಶೋಭರಾಜನನ್ನು ಬೀದಿಗೆ ತರಲೇಬೇಕು. ಲಕ್ಷಾಧಿಪತಿಯಾದ ಶೋಭರಾಜ್ ಇನ್ನು ಮುಂದೆ ಭಿಕ್ಷಾಧಿಪತಿಯಾಗಲೇಬೇಕು. ಹಾಕು ಇದಕ್ಕೊಂದು ಸರಿಯಾದ ಉಪಾಯ. ನೋಡು ಲೂಸ್ ಮಾದ, ಈ ಖಳನಾಯಕ ಕಣ್ಣಿಟ್ಟ ಕೆಲಸ ಯಾವತ್ತೂ ಅರ್ಧಕ್ಕೆ ಬಿಟ್ಟಿಲ್ಲ. ನನ್ನ ಮುಂದಿನ ಪ್ಲಾನ್ ಜಿಂಕೆ ಮರೆಯಂತೆ ಜಿಗಿಯುವ ಮನೆಯ ರಗಿನಿ ರಮ್ಯಾಳನ್ನು ನಮ್ಮಿಬ್ಬರ ತೋಳ ಬಂಧನದಲ್ಲಿ ಬಂಧಿಸಿಕೊಳ್ಳಲೇಬೇಕು. ಆ ನಮ್ಮ ಕಡುವೈರಿ ಸುದೀಪನ ಜೊತೆ ಚಕ್ಕಂದವಾಡಿ ಈಗ ಹಸೆ ಮನೆ ಏರಲು ಸಿದ್ಧಳಾಗಿದ್ದಾಳಲ್ಲ, ಅವಳ ಬಾಳನ್ನು ನಾವಿಬ್ಬರು ಸರ್ವನಾಶ ಮಾಡಲೇಬೇಕು. ಕರೆಕ್ಟ್ ದೇವರಾಜ್, ಕರೆಕ್ಟ್. ಆ ಬಣ್ಣದ ಜಿಂಕೆ ಜೊತೆ ಒಂದು ರಾತ್ರಿ ಎಂಜಾಯ್ ಮಾಡಲೇಬೇಕು. ಈ ಊರಿನ ಕಟಾರಿ ವೀರ ಸುರಸುಂದರಾಂಗಿನಿ ಆ ರಮ್ಯಾ ಆಗಲೇಬೇಕು, ಆಗೇ ಆಗ್ತಾಳೆ. ಡೋಂಟ್ ವರಿ ಫ್ರೆಂಡ್, ಈಗ ಶೋಭರಾಜ್ ಅಂತೂ ನಾವು ಹೇಳಿದಂತೆ ಬಾಲ ಬಡಿಯುವ ನಾಯಿಯಾಗಿದ್ದಾನೆ ಅಂದಮೇಲೆ ಆ ರಮ್ಯಾ ಕೂಡ ನಮ್ಮವಳಾಗಲೇಬೇಕು. ಆ ಸುದೀಪನ ಜೊತೆ ನಡೆಸಿರುವ ಅವಳ ಪ್ರೇಮದ ಪಾಠದ ವಿಷಯವನ್ನು ಆ ಶೋಭರಾಜನ ಮುಂದೆ ತಿಳಿಸಿ ಅವನ ತಲೆ ಕೆಡಿಸಿ ಅವರಿಬ್ಬರ ಬಾಳನ್ನು ಹಾಳು ಮಾಡಲೇಬೇಕು. ಈ ವಿಷಯ ಹೇಳುವಾಗ ನಿನಗೆ ಗೊತ್ತಿಲ್ಲಾರದ ಹಾಗೆ ಅವನ ಜೊತೆ ಕೂಡಿ ನಟಿಸಬೇಕು. ಏನಂತೀಯ ಫ್ರೆಂಡ್? ನಿನ್ನ ಪ್ಲಾನ್ ಅಂದ್ರೆ 100% ರೈಟ್ ಇರುತ್ತದೆ. ಓಕೆ ಫ್ರೆಂಡ್, ನೀನು ಹೇಗೆ ಹೇಳ್ತೀವೋ ಹಾಗೇ ಆಗಲಿ. ಆಯುಧ ಆಯುಧ ಅದು ಕಲ್ಲು ಅದು ಕಲ್ಲು ಅದು ಕಲ್ಲು ಬೇಟೆಯಾಡಿದೆ ಅಯ್ಯವ ಹುಡುಗಿದೆ ಬೇಟೆಯಾಡಿದೆ ಅಯ್ಯವ ಹುಡುಗಿದೆ. ಓಹೋ, ನನ್ನ ಸಿಂಹದ ಮರಿಗಳು ಯಾವುದೋ ವಿಷಯದಲ್ಲಿ ಮಗ್ನರಾಗಿದ್ದಾರಲ್ಲ, ಅದೇನಂತ ಕೇಳಬಹುದೇ? ಧನಿಕರೇ, ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ನೋಡು ದೇವರಾಜ್, ಈ ಶ್ರೀಮಂತ ಶೋಭರಾಜ್ ಎದುರು ನಿಂತು ಮಾತನಾಡುವಾಗ ಆದರೆ ಎಂಬ ಸಂಕೋಚ ಮಾತು ಬರಲೇಬಾರದು. ಅದೇನಂತ ಬೇಗ ಹೇಳು. ಧನಿಕರೇ, ಮುದ್ದು ಪ್ರೀತಿಯಿಂದ ಬೆಳೆಸಿದ ನಿಮ್ಮ ಮುದ್ದಾದ ತಂಗಿ ರಮ್ಯಾ ಆ ನಮ್ಮ ಕಡುವೈರಿ ಸುದೀಪನನ್ನು ಪ್ರೀತಿಸುತ್ತಿದ್ದಾಳೆ. ಅಷ್ಟೇ ಯಾಕೆ, ಅವರಿಬ್ಬರು ಮದುವೆ ಆಗಲು ಕೂಡ ರೆಡಿಯಾಗಿದ್ದಾರೆ. ಏ ಸುದೀಪ,
ಹಳ್ಳಿಯಿಂದ ದಿಲ್ಲಿಯವರಿಗೆ ಶಬ್ಬಾಶಿಗಿರಿ ಕೊಟ್ಟು ಸಲಾಂ ಪಡೆಯುತ್ತಿರುವಾಗ ಈ ಶೋಭರಾಜ ತಂಗಿಯನ್ನು ಪ್ರೀತಿಸುತ್ತೀಯ ಬೋಳಿ ಮಗನೇ? ಏನೋ ಕಲಿತು ಅಂತ ಸುಮ್ಮನೆ ಬಿಟ್ಟರೆ ಮನ ಬಂದಂತೆ ತಿರುಗುತ್ತಿರುವ ಯಾರ ರಮ್ಯಾ? ನೋಡಿ ಪಾಟರ್ಸ್, ಹುಡುಕಿರಿದಕ್ಕೊಂದು ತಕ್ಕ ಉಪಾಯ. ಅದಕ್ಕೆ ಯೋಚನೆ ಮಾಡ್ತೀರಿ ಧನಿಕರೇ? ಆ ಬಾಗಿ ಮಗ ಸುದೀಪನನ್ನು ಇಂಚಾಗಿ ಕತ್ತರಿಸಿ ಹಾಕಿ ಆ ಸುದೀಪನ ಅಂತ್ಯಕ್ರಿಯೆ ಮುಗಿಸಿ ಬರ್ತಾನೆ ಈ ನಮ್ಮ ಡಾನ್ ಲೋಸ್ ಮದ. ದೇವರು ಆ ನನ್ನ ಮಗನ್ನ ಸುಮ್ಮನೆ ಬಿಡಬಾರದು. ನಮ್ಮ ಸೇಡು ತೀರಬೇಕಾದರೆ ಅವನನ್ನು ಜೀವಂತ ಸಮಾಧಿ ಮಾಡಬೇಕು. ಅಂದಾಗ ತಿಳಿಯುತ್ತದೆ ಆ ಸ್ವಕ್ಕಿನ ಬಡ ಕುಂಡಿ ನನ್ನ ಮಕ್ಕಳಿಗೆ. ದೇವರು ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೇನೆ. ಧನಿಕರೇ, ಈ ನಿಮ್ಮ ಶ್ರೀಮಂತಿಕೆ ಮನೆತನಕ್ಕೆ ಯಾವತ್ತೂ ಧಕ್ಕೆ ಬರಬಾರದು. ಆದಷ್ಟು ಬೇಗ ನಿಮ್ಮ ತಂಗಿ ರಮ್ಯಾಳಿಗೆ ಬುದ್ಧಿ ಕಲಿಸಿ ಆ ಸುದೀಪನಿಂದ ದೂರು ಮಾಡಿ. ಇಲ್ಲದಿದ್ದರೆ ನಿಮ್ಮ ಮಾನ ಮರ್ಯಾದೆ ಹಾಳಾಗಿ ಎಲ್ಲಷ್ಟು ಮರ್ಯಾದೆ ಕೊಡೋದಿಲ್ಲ ಈ ಊರಿನ ಜನರು. ಹೌದು ದೇವರಾಜ್, ನೀನು ಹೇಳುವುದು ಸರಿ. ನಾವು ಸುಮ್ಮನೆ ಕುಳಿತರೆ ನಮಗೆ ಹೇಡಿಗಳು ಅನ್ನುತ್ತಾರೆ ಆ ಬೋಳಿ ಮಕ್ಕಳು. ಏನಮ್ಮ ರಮ್ಯಾ, ಎಲ್ಲಿಗೆ ಹೋಗಿದ್ದೆ? ಅಣ್ಣ, ಫ್ರೆಂಡ್ಸ್ ಜೊತೆ ತಿರುಗಾಡಲು ಪಿಕ್ನಿಕ್ಗೆ ಅಂತ ಹೋಗಿದ್ದೆ ಅಣ್ಣ. ಏನಮ್ಮ ನಿಜ ಹೇಳುತ್ತಿರುವೆಯಾ? ಇದನ್ನು ನಾನು ನಂಬಬೇಕೇ? ಅಣ್ಣ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದಿನ? ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ ಅಣ್ಣ. ನಾನು ಹೇಳುವ ಮಾತು ಸತ್ಯ ಇದೆ. ಏನು ನಿಜ ಹೇಳುತ್ತಿರುವೆಯಾ? ನಾನು ಯಾರಂತ ಗೊತ್ತಲ್ಲ. ಸುಳ್ಳು ಹೇಳೋದು ನನಗೆ ಸಹಿಸಕ್ಕಾಗಲ್ಲ. ಹಲೋ ಎಕ್ಸೋಸ್ ರಮ್ಯ ಅವರೇ, ಪ್ರೀತಿಸಿದ ಪ್ರಿಯಕರನೊಂದಿಗೆ ಪಾರ್ಕ್ನಲ್ಲಿ ಚಕ್ಕಂದವಾಡಿ ರೋಮಿಯೋ ಜೂಲಿಯಟ್ ತರ ಹೆಸರು ಮಾಡಬೇಕಂತ ಹೇಳು ಈ ನಿಮ್ಮ ಅಣ್ಣನವರಿಗೆ. ಹಲೋ ಮಿಸ್ಟರ್ ದೇವರಾಜ್, ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹಿಡಿತ ಇಟ್ಟುಕೊಂಡು ಮಾತನಾಡಿ. ನೀನು ನಮ್ಮನೆ ಕೆಲಸದವನಿಗೆ ಮಾತ್ರ ಇರಬೇಕು. ರಮ್ಯಾ, ಅವರನ್ನು ಯಾರಂತ ತಿಳಿದುಕೊಂಡಿರುವೆ? ಅವರಿಬ್ಬರು ಎರಡು ಸಿಂಹಗಳು ಅಷ್ಟೇ. ಯಾಕೆ ನನ್ನ ಜೊತೆಯಲ್ಲೇ ದುಡಿತಿರೋ ನೆಚ್ಚಿನ ಪಾರ್ಟ್ನರ್ಸ್. ಅವನು ಹೇಳ್ತಾ ಇರೋದು ನಿಜ ತಾನೇ? ಅಣ್ಣ, ನಿನಗೆ ನಿನ್ನ ತಂಗಿಗಿಂತ ಇವರೇ ಮುಖ್ಯ ನನ್ನ. ಹಾಗಾದ್ರೆ ನನ್ನ ನಿರ್ಧಾರವನ್ನು ಕೇಳು. ನಾನು ಸುದೀಪನ ಮನಸಾರಿ ಪ್ರೀತಿ ಮಾಡ್ತಾ ಇದ್ದೇನೆ. ಅವರನ್ನೇ ಕೂಡ ಮದುವೆ ಆಗುತ್ತೇನೆ. ಏನು ಆ ಕೆಲಸಕ್ಕೆ ಬಾರದು ಅನ್ಸಿದೆ ನಿನ್ನ ಪ್ರೀತಿ? ಆ ಬಡ ಬಿಕಾರ ಹತ್ತಿರ ಏನು ಅಂತ ನೀನು ಪ್ರೀತಿಸುತ್ತಿರುವೆ? ಅಣ್ಣ, ಅವನಲ್ಲಿರುವ ಗುಣ ನಿಮ್ಮಲ್ಲಿಲ್ಲ. ಅವನ ಕಾಲಿನ ಧೂಳಿಗೂ ಕೂಡ ಸಮ ಇಲ್ಲ ನೀವು. ದಿ ಗ್ರೇಟ್ ಕೋಟ್ಯಾಧೀಶ್ವರನ ತಂಗಿ ಒಬ್ಬ ಸಾಮಾನ್ಯ ಬಡ ಬಿಕಾರಿ ಮದುವೆ ಮಾಡಿಕೊಳ್ಳಬೇಕೆಂದರೆ ನನ್ನ ಘನತೆ ಗೌರವ ಏನಾಗಬಾರದು. ನಮ್ಮ ಶ್ರೀಮಂತಿಗೆ ತಕ್ಕ ಹೊಂದುವುದಿಲ್ಲ ಬಡ ಬಿಕಾರಿಗಳು. ಅಣ್ಣ, ಅವರಿಗೆ ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆದರೆ ಒಳ್ಳೆ ನಡತೆ ಗುಣ ಇದೆ. ಅದಕ್ಕಿಂತ ಶ್ರೀಮಂತರಿಗೆ ಇನ್ನೇನು ಬೇಕಣ್ಣ? ಅವರನ್ನು ಮದುವೆ ಆಗಿ ನಾನು ಸುಖವಾಗಿ ಬಾಳುತ್ತೇನೆ. ನಾನು ಏನು ಹೇಳಿದರೂ ಕೇಳೋ ಸ್ಥಿತಿಲಿಲ್ಲ ಈ ರಮ್ಯಾ. ನನ್ನೆಲ್ಲ ಆಸ್ತಿ ಉಳಿಯಬೇಕಾದರೆ ಇವಳು ಹೇಳಿದಂತೆ ನಾಟಕವಾಡಿ ನಂತರ ಸುದೀಪನನ್ನು ಕೊಲೆ ಮಾಡಿಸಲೇಬೇಕು. ನೋಡಮ್ಮ ರಮ್ಯಾ, ನಿನ್ನ ಪ್ರೀತಿ ಅವನ ಮೇಲೆ ಎಷ್ಟಿದೆ ಅಂತ ನೋಡಿದೆ. ಆಯ್ತಮ್ಮ ರಮ್ಯಾ, ನೀನು ಪ್ರೀತಿಸಿದವರ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ. ಸಂತೋಷ ತಾನೇ? ಅಣ್ಣ, ನೀನು ಹೇಳುವ ಮಾತು ನಿಜವೇನಣ್ಣ? ಹೌದಮ್ಮ, ನಾನೇಕೆ ಸುಳ್ಳು ಹೇಳಿ. ಆಯ್ತಮ್ಮ ರಮ್ಯಾ, ನೀನು ಒಳಗಡೆ ನಡಿ. ಆಯ್ತಣ್ಣ. ಯಾಕೆ ಪಾರ್ಟ್ನರ್ಸ್, ನನ್ನ ಮೇಲೆ ಸಿಟ್ಟು ಬಂತ? ಈ ಶೋಭರಾಜ ತಲೆ ಅಂದರೆ ವಿಶ್ವೇಶ್ವರ ತಲೆ ಇದ್ದಂತೆ. ನಾನು ಏನು ಮಾಡಬೇಕಾದ್ರೊಂದು ಮುಂದಿನ ಪ್ಲಾನ್ ಹಾಕೇ ಮಾಡುತ್ತೇನೆ. ಯಾಕೆ ಅರ್ಥವಾಗಲಿಲ್ವಾ?
ಧನಿಕರೇ, ಈ ನಿಮ್ಮ ತಂಗಿಗೆ ಬುದ್ಧಿ ಕಲಿಸೋದನ್ನು ಬಿಟ್ಟು ಅವನಿಗೆ ಮದುವೆ ಮಾಡಿಕೊಡ್ತೀನಿ ಅಂದ್ರಲ್ಲ, ಅದು ಹೇಗೆ ಮಾಡ್ತಾರೆ? ದೇವರಾಜ್, ನಾನು ಅವಳಿಗೆ ಈ ರೀತಿ ಹೇಳದಿದ್ದರೆ ಅವಳು ಹಠ ಬಿಡುತ್ತಿರಲಿಲ್ಲ. ರಮ್ಯಾ ನೋಡಿ, ಯಾರನ್ನು ಎದುರಾಕಿಕೊಂಡ್ರು ಪ್ರೇಮಿಗಳು ಮಾತ್ರ ಎದುರಾಕಿಕೊಳ್ಳಬಾರದು. ಯಾಕೆಂದರೆ ಅವರು ಎಲ್ಲದಕ್ಕೆ ಸಿದ್ಧರಾಗಿ ಇರುತ್ತಾರೆ. ಅದಕ್ಕೆ ಉಪಾಯದಿಂದ ಕೆಲಸ ಮುಂದುವರಿಸಲೇಬೇಕು. ದೇವರು ತಲೆ ಎಂದರೆ ನಿಮ್ಮದೇ, ನೀವು ಹೇಳುವುದು ನಿಜ. ಈಗ ಮುಂದಿನ ಕೆಲಸ ನೋಡಿ ಪಾರ್ಟ್ನರ್ಸ್, ಆ ಸುದೀಪನನ್ನು ಕೊಲೆ ಮಾಡಿ ಅವನ ಹೆಣವನ್ನು ತೆಗೆದುಕೊಂಡು ರಿಲೇ ಟ್ರ್ಯಾಕ್ ಮೇಲೆ ಹಾಕಿ ಬನ್ನಿ. ನಂತರ ತಾನೇ ಆತ್ಮಹತ್ಯೆ ಮಾಡಿಕೊಂಡ್ರಂತೆ ಊರಲ್ಲಿ ಸುದ್ದಿ ಹಬ್ಬಿಸಿದರಾಯ್ತು. ಏನಂತೀರಾ? ಕರೆಕ್ಟ್ ಧನಿಕರೇ, ಕರೆಕ್ಟ್ ನೀವು ಹೇಳುತ್ತಿರುವುದು. ಹಾಗಾದ್ರೆ ಬನ್ನಿ, ಡಿ ವಿಲಾಸ್ ಬಾರಿಗೆ ಹೋಗಿ ಇನ್ನಷ್ಟು ಎಂಜಾಯ್ ಮಾಡಿ ಬರೋಣ. ಬರೋ ಮುಂದೆ ಸಾಮ್ಗಳ ಅಂಗಡಿಯಾಗ ಶೇಂಗಾ ಚಿಕ್ಕಿ ತುಂಬ ಸ್ನ್ಯಾಕ್ಸಿಗೆ ರೊಕ್ಕ ಕೊಟ್ಟು ಹೋಗು ಮುಡ್ದಾಗ ನನ್ನ ಹಾಂಟೆ. ನೋಡ್ರಿ ಎಂಥ ಖತರ್ನಾಕ್ ನನ್ನ ಮಕ್ಕಳು ಅದ್ರ ಅಂತ ನೀವ್ರ ಮಾಡ್ರಿ ಮಕ್ಕಳ್ರಿ, ಮಾಡ್ರಿ. ನಿಮ್ಮ ಜೊತೆನೂ ಸೇರಿದ್ರೆ ನನ್ನ ತಲೆನೂ ಹೋಗೋದು ಗ್ಯಾರಂಟಿನ. ಬೆಳಗ್ಗೆ ಅನ್ನೋಷ್ಟಿಗೆ ನಾ ಪಾಲ್ಟಿ ಚೇಂಜ್ ಮಾಡತ್ತೀನಿ ಮಕ್ಕಳ್ರಿ. ಬಾಯ್. ಯಾರಿದ್ರಪ್ಪ ಮನ್ಯಾಗ? ಶಿವರಾಜ್ ಕುಮಾರ. ಏ ತಮ್ಮ ಶಿವರಾಜಪ್ಪ. ಓಹೋ, ಬನ್ನಿ ಶ್ರೀಮತಿ, ಕುಳಿತುಕೊಳ್ಳಿ. ಬಡವನ ಮನೆಗೆ ಕುಚಾಲ ಬಂದಾಗಾಯ್ತು. ನಾನೇ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ಒಳ್ಳೆ ಸಮಯಕ್ಕೆ ನೀವೇ ಬಂದ್ರೆ. ಏನು, ನನ್ನ ಮನೆಗೆ ನೀನು ಬರೋದಾ? ಯಾಕೆ, ಏನು ಅಂತ ಕೆಲಸ ಕೇಳಬಾರ ಶಿವರಾಜ್? ಶ್ರೀಮಂತರೇ, ಅದೇನು ಅಂದರೆ? ನೋಡು ಶಿವರಾಜ್, ಈ ಶ್ರೀಮಂತ ಎದುರಂತ ಮಾತಾಡುವಾಗ ಆದರೆ ನಮ್ಮ ಮಾತು ಬರಲೇಬಾರದು. ಅದೇನೋ ಹೇಳು, ಸಂಕೋಚ ಪಟ್ಟುಕೊಳ್ಳಬೇಡ, ಧಾರಾಳವಾಗಿ ಕೊಡುತ್ತೇನೆ. ಶ್ರೀಮಂತರೇ, ನನ್ನ ಮಾತಿಗೆ ನೀವು ಇಲ್ಲ ಅಂತ ಅನ್ನಬಾರ್ದು. ಹಾಗಾದರೆ ಮಾತ್ರ ಹೇಳ್ತೀರಿ, ದಯವಿಟ್ಟು ಇಲ್ಲ ಅನ್ನೋಲ್ಲ ಅಂತೀನಿ. ಶಿವರಾಜ್, ಈ ಶ್ರೀಮಂತ ಬಾಳಿ ಕೊಟ್ಟು ಅಭ್ಯಾಸ ಹೊರತು ಇಲ್ಲೋನು ಮಾತೇ ಇಲ್ಲ. ಅದೇನ ಕೇಳೋ, ಕೊಡುತ್ತೇನೆ. ಹಣ, ಕಾರು, ಬಂಗಾರು, ಮನೆ ಯಾವುದು ಬೇಕು ಕೇಳೋ, ಕೊಡುತ್ತೇನೆ. ಅದು ಯಾವುದು ಬೇಡ ಶ್ರೀಮಂತರೇ. ನನ್ನ ತಮ್ಮ ಸುದೀಪ ನಿಮ್ಮ ತಂಗಿಯನ್ನು ಮನಸಾರ ಪ್ರೀತಿಸಿದಾನೆ. ದಯವಿಟ್ಟು ಅವರಿಬ್ಬರಿಗೆ ಮದುವೆ ಮಾಡಿಸಿಬಿಡಿ, ಅಷ್ಟೇ ಸಾಕು ಶ್ರೀಮಂತರೇ. ಏನಂದಿಲೇ ಬಂಡ ಬಿಕಾರಿ ನನ್ನ ಮಗನೇ, ನನ್ನ ತಂಗಿಯನ್ನು ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಸಬೇಕೆ? ತಿನ್ನಲಿಕ್ಕೆ ತುತ್ತು ಕೂಳಗತಿ ಇಲ್ಲ. ನನ್ನ ತಂಗಿಯನ್ನು ತಮ್ಮನಿಗೆ ಸೊಸೆಯಾಗಿ ಕಳಿಸಬೇಕೆ? ಏನೋ ಕಷ್ಟದಂತಿದ್ದಂತೆ ಹಣ ಕೇಳ್ತಾ ಅಂದರೆ ನನ್ನ ತಂಗಿಯನ್ನು ಕೇಳುವ ಬಡ ಬಿಕಾರಿ. ಶ್ರೀಮಂತರೇ, ಅವರಿಬ್ಬರನ್ನು ಒಂದುಗೂಡಿಸಿ ಪುಣ್ಯ ಕಟ್ಕೊಳ್ಳಿ. ದಯವಿಟ್ಟು ಅವರಿಬ್ಬರನ್ನು ಅಗಲಿಸಬೇಡ. ಏನೇ ಬೋಳಿ ಮಕ್ಕಳ, ನೀವೆಲ್ಲ ಅಣ್ಣ ತಮ್ಮಂದಿರು ಕೂಡ ಆಸ್ತಿ ಹೊಡೆಯೋಕ್ಕಿಂತ ಪ್ಲಾನ್ ಹಾಕಿರಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಲೇ ಸಮ್ರಾಟ್, ನಿನ್ನ ಆಸ್ತಿ ಯಾರಿಗೆ ಬೇಕು? ನಿನ್ನ ಆಸ್ತಿಗಿಂತ ನನ್ನ ತಮ್ಮಂದರೆ ನನಗೆ ದೊಡ್ಡ ಆಸ್ತಿ. ನೋಡು, ಮರ್ಯಾದೆಯಿಂದ ಹೇಳ್ತೇನೆ, ಅವರ ಇಬ್ಬರು ಮದುವೆ ಮಾಡಿದರೆ ಸರಿ, ಇಲ್ಲದಿದ್ದರೆ ನಾನೇ ಮುಂದೆ ನಿಂತು ಮದುವೆ ಮಾಡುತ್ತೇನೆ. ನೀನು ಅದೇನು ಮಾಡಿಕೊದ್ದು ಮಾಡಿಕೊ ಹೋಗು. ಏನಂದಿಲ್ಲೇ ಬಂಡ ಬಡ್ಡಿ ನನ್ನ ಮಗನೇ, ಮದುವೆ ಮಾಡಿಸಬೇಕೆ? ಮದುವೆ ಅದಕ್ಕೂ ಮೊದಲು ನಾನಿನ್ನ ಮದುವೆ ಮಾಡಿಸುತ್ತೇನೆ. ಲೇ ದೊಡ್ಡ ತಾರ್ಲೆ ಅದನ್ನು ಚಾಟೇನು. ಹಾಕ್ರೆ ನಮ್ಮ ಬಗ್ಗೆ ಹಾಕ್ರೆ.
ಮದುವೆ ಮಾಡಿಸಬೇಕೆ ಮದುವೆ ಲೇ ದೊಡ್ಡ ಬಾರ್ಲೆ ಬಂದ ಕೆಲಸ ಮುಗಿಯಿತು ಹೋಗೋಣ ಬಡವನ ಬಾಳ ಕಣ್ಣೀರಗ ಸ್ವಾಮಿ ಏನಾಯ್ತ್ರಿ ಯಾಕೆ ನರಳ್ತಾ ಇದ್ದೀರಾ ಏನಾಯ್ತು ಹೇಳಿ ಸ್ವಾಮಿ ಯಾಕೆ ನರಳ್ತಾ ಇದ್ದೀರಾ ನೀವು ಏನಂತ ಹೇಳಲಿ ರಕ್ಷಿತಾ ನನಗೆ ತುಂಬಾ ಬಲವಾಗಿ ಹೊಡೆದ ಸಕ್ಕಿನ ಶ್ರೀಮಂತ ಸೋಮರಾಜ ಸ್ವಾಮಿ ಅವರೇಕೆ ನಿಮ್ಮನ್ನು ಹೊಡೆದ್ರು ಅದಕ್ಕೆ ಕಾರಣ ಏನು ಹೇಳ್ರಿ ಯಾಕೆ ನಿಮ್ಮನ್ನು ಅವರು ಹೊಡೆದ್ರು ನಿಮ್ಮ ತಂಗಿಯನ್ನು ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಕೊಡುವುದನ್ನು ಕೇಳಿದ್ದಕ್ಕೆ ಸಿಕ್ಕಾಪಟ್ಟಿ ಹೊಡೆದವ ರಕ್ಷಿತಾ ಕಟಕ ಈ ವಿಷಯನ ಅವ್ರ ಮುಂದೆ ಯಾಕ್ರಿ ಕೇಳಬೇಕಾಗಿತ್ತು ನಿಧಾನವಾಗಿ ನಾವು ಕೇಳೋಕ್ಕಾಗ್ತಾ ಇತ್ತು ಮೊದಲೇ ಆ ಪಾಪಿಗಳು ಕೆಟ್ಟ ವಿಷ ಜಂತುಗಳಿದ್ದ ಹಾಗೆ ಬನ್ನಿ ಸ್ವಾಮಿ ಬನ್ನಿ ಆಸ್ಪತ್ರೆಗೆ ಹೋಗೋಣ ಬನ್ನಿ ಬೇಡ ರಕ್ಷಿತಾ ಬೇಡ ಸ್ವಲ್ಪ ನೋವಿದೆ ಹೊಟ್ಟೆ ಕಾಸ್ಕೊಂಡರೆ ಎಲ್ಲ ಸರಿ ಹೋಗುತ್ತೆ ಬಿಡು ಹರಿವ ನೀರು ನಮ್ಮ ಜೀವನ ದಿನದ ಈ ಯೌವನ. ಅತ್ತಿಗೆ ಏನಾಯ್ತು ಅಣ್ಣ ನನಗೆ ಹೇಳಮ್ಮ ಅತ್ತಿಗೆ ಏನಾಯ್ತು ಅಂತ ನಮ್ಮ ಅಣ್ಣನ ಈ ಸ್ಥಿತಿಗೆ ತಂದವರು ಯಾರು ಹೇಳಮ್ಮ ಇನ್ನಾರಪ್ಪ ಆ ಕಟಕ ಸೋಮರಾಜ ಇವರನ್ನ ಮನ ಬಂದಂತೆ ಹೊಡೆದಿದ್ದಾರೆ ಬಾಯಿಗೆ ಬಂದಂತೆ ಬೈದು ಹೋಗಿದ್ದಾನೆ ಆ ಪಾಪಿ ಲೇ ಬೋಳಿ ಮಗನೇ ಸೋಮರಾಜ್ ಹುಲಿಗಳು ಮನೆಯಿಲ್ಲ ಎಂದು ನಿನ್ನ ಅಟ್ಟಹಾಸ ತೋರಿಸಿ ಹೋದಲೇ ಮಗನೇ ಇಂದು ನಿನ್ನ ಬಿಸಿ ರಕ್ತ ತೆಗೆಯದೆ ಬಿಡಲಾರೆ ಅಣ್ಣ ಆ ಶಿವರಾಜ್ ನಿನ್ನನ್ನು ಹೊಡೆಯಲು ಕಾರಣವೇನು ಹೇಳಣ್ಣ ಶ್ರೀಮಂತರೇ ನಿಮ್ಮ ತಂಗಿಯನ್ನು ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿ ಕೊಡುವಂದು ಕೇಳಿದ್ದಕ್ಕೆ ಸಿಕ್ಕಾಪಟ್ಟಿ ಹೊಡೆದ ಹೋದ ನೀವೇನು ಚಿಂತೆ ಮಾಡಬೇಡ ಅವನ ಎಟ್ಟೆ ಹೊಡೆದ್ರು ಸರಿ ಆ ರಮ್ಯ ಮಾತರ ಈ ಮನೆಯ ಸಸ್ಯ ಆಗಲೇಬೇಕು ಇದು ನಿಮ್ಮ ಅಣ್ಣ ಹೇಳುತ್ತಿರೋ ಮಾತು ಏನಂತಿರ್ತಮ್ಮಂದರ ಅಣ್ಣ ನಿನ್ನಪ್ಪನೆ ಒಂದಿದ್ದರೆ ಸಾಕು ಅವರ ರುಂಡವನ್ನು ಚಂಡಾಡಿ ಅವರ ರುಂಡವನ್ನು ತಿಪ್ಪೆಗೆ ಬಿಸಾಡಿ ಬರುತ್ತೇನಣ್ಣ ಹೌದಣ್ಣ ಅವರವರ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತರೂ ಸರಿ ಹೊರಗೆಳೆದ ರುಂಡ ಚಂಡಾಡಿ ನಮ್ಮ ಅತ್ತಿಗೆಯನ್ನು ಕರೆದುಕೊಂಡು ಬರುತ್ತೇನೆ ಆಯ್ತಪ್ಪ ಹುಷಾರಿಂದ ಹೋಗಿ ಬನ್ನಿ ಅಣ್ಣ ನಾವಿನ್ನು ಹೋಗಿ ಬರುತ್ತೇವೆ ಬಾ ತಮ್ಮ ಹೋಗೋಣ ಆಯ್ತು ನಡೆಯೋಣ ಹೋಗೋಣ ಸ್ವಾಮಿ ಬನ್ನಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುವರಂತೆ ಊಟ ಮಾಡಿ ಬನ್ನಿ ಸ್ವಾಮಿ ಆಯ್ತು ನಡಿ ರಕ್ಷಿತಾ ಏನೈತಿ ಜೀವನದಾಗ ಹೋಗುದೈತು ಮನ್ನಾಗ ಚಿಂತಿಲ್ಲದು